ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಾಂಗಲ್ಯ ಬಂಧ. ಈ ರಾಜೀವಪ್ಪ ಯಾಕೆ ಇನ್ನೂ ಅಲ್ಲಿಗೆ ಹೋಗ್ತಾ ಇದ್ದಾನೆ? ಸೀಮಂತ ನೋಡಿದ್ರೆ ಚೆನ್ನಾಗೇ ನಡೀತಾ ಇದೆ. ಇದು ಆರಂಭವಾಗೋಕ್ಕೂ ಮುಂಚೆ ಇದೆಲ್ಲವನ್ನು ನಿಲ್ಲಿಸಬೇಕು ಅಂದ್ಕೊಂಡೆ. ಆದರೆ ಹೀಗೆ ಸುಸೂತ್ರವಾಗಿ ನಡೀತಾ ಇದೆ ಅಂತ ಅಂದ್ಕೊಳ್ತಲೇ ರಾಜೀವಪ್ಪನಿಗೆ ಫೋನ್ ಮಾಡಿದ ಆರ್ಕೆ. ಇಲ್ಲಿ ಮಾದೇಶ್ನ ಮನೆಯಲ್ಲಿ ಈಗ ಕಣ್ಮಣಿಗೆ ಎಲ್ಲರೂ ಬಳೆ ತುಡಿಸಿ ಮುಗಿಸಿದ್ರು. ಅರ್ಧ ಗಂಟೆಯೊಳಗಡೆ ಸೀಮಂತ ಶಾಸ್ತ್ರ ಮುಗಿಯಿತು. ಆ ನಂತರ ಇಬ್ಬರಿಗೂ ದೃಷ್ಟಿ ತೆಗೆದು ಸೀಮಂತ ಭೋಜನ ಆರಂಭವಾಯಿತು. ಆಗ್ತಾನೆ ರಾಶಿಕಾ ಭಾರತಿಯು ಕೆಳಗೆ ಬಂದರು. ಪ್ರತಿಯೊಬ್ಬ ಸಂಬಂಧಿಕರು ಕೂಡ ಊಟ ಮಾಡ್ತಿದ್ರು. ಸಾಮ್ರಾಟ್ ಬಿರುಸಾಗಿ ಕೆಲಸ ಮಾಡ್ತಾ ಇದ್ದ. ಭೋಜನ ಮುಗಿದ ನಂತರ ಸಾಮ್ರಾಟ್ನ ಅಪ್ಪ ಅಮ್ಮ ಅಲ್ಲಿ ಬಂದಿದ್ದ ಮಹಿಳೆಯರೆಲ್ಲರಿಗೂ ಬೆಳ್ಳಿ ತಾಂಬೂಲ ತಟ್ಟೆಯಲ್ಲಿ ಒಂದು ರೇಷ್ಮೆ ಸೀರೆ ಹಾಗೂ ಬೆಳ್ಳಿ ಕುಂಕುಮದ ಬಟ್ಟಲು, ಅರಿಶಿನ, ಹೂವು, ಹೀಗೆ ಬಳೆ ಎಲ್ಲವನ್ನ ಕೊಟ್ಟರು. ಎಲ್ಲರೂ ಈಗ ಹೊರಡ್ತಿದ್ರು. ಆಗ ದಿಢೀರೆಂದು ಬಂದು ನಿಂತಿತು ರಾಜೀವಪ್ಪನ ಕಾರು. ತಾಂಬೂಲದ ತಟ್ಟೆಯಲ್ಲಿ ಜುವೆಲ್ ಬಾಕ್ಸ್, ಹಣ್ಣುಗಳು, ಹೂಗಳು ಎಂದು ಎಲ್ಲವನ್ನ ತಗೊಂಡು ತನ್ನ ಹೆಂಡತಿಯೊಡನೆ ಬಂದ ರಾಜೀವಪ್ಪ. ಈಗಷ್ಟೇ ಆರ್ಕೆಗೆ ತೃಪ್ತಿಯಾಗಿತ್ತು. ಇದರ ಮೇಲೆ ಆಟ ಶುರುವಾಗಲಿದೆ. ಬೀಸುವ ಚಂಡಮಾರುತದಲ್ಲಿ ಸಾಮ್ರಾಟ್ ಕುಟುಂಬದವರು ತಲಾ ಒಂದೊಂದು ದಿಕ್ಕಿನಲ್ಲಿ ಹೋಗಲಿದ್ದಾರೆ ಅಂತ ಕುತೂಹಲದಿಂದ ನೋಡ್ತಾ ಇದ್ದ ಆರ್ಕೆ. ಅಯ್ಯೋ ಕಣ್ಮಣಿ, ನಿನ್ನನ್ನು ಹೀಗೆ ನೋಡಲು ತುಂಬ ಚೆನ್ನಾಗಿದೆ ಅಂತ ರಾಶಿಕಾ ಕೂಡ ಒಮ್ಮೆ ದೃಷ್ಟಿ ತೆಗೆದ್ಲು. ಭಾರತಿ ಎಲ್ಲರೂ ಮಾತನಾಡ್ತಾ ಇದ್ರು. ಭಾನುಮತಿಯ ಮಕ್ಕಳು ಅಲ್ಲಿ ಆಟ ಆಡ್ತಾ ಇದ್ರು. ದೊಡ್ಡವರು, ದೊಡ್ಡಮ್ಮ, ಸೂರ್ಯನ ಅಮ್ಮ ಮೂವರು ಊಟ ಮಾಡಿ ಹಾಲ್ನಲ್ಲಿ ಕುಳಿತು ಆಪ್ತ ಸಂಬಂಧಿಕರೊಡನೆ ಮಾತುಗಳನ್ನು ಆಡ್ತಾ ಇದ್ರು. ಸಂಬಂಧಿಕರಿಂದ ತುಂಬಿದ್ದ ಮನೆಯಲ್ಲಿ ಮಾದೇಶನಿಗೂ ಅಲ್ಲಿ ನೆಮ್ಮದಿಯಾಗಿತ್ತು. ಅವನು ಎಲ್ಲಿ ನೋಡಿದರೂ ಅವನ ಅಮ್ಮ ನಗುತ್ತಾ ಅವನನ್ನು ಆರಿಸ್ತಿರುವಂತಹ ಮನಸ್ಸಿನ ನೆಮ್ಮದಿ ಅವನಿಗೂ ಕೂಡ ಸಿಕ್ಕಿತ್ತು. ರಾಶಿಕಾ, ಮುಂದಿನ ತಿಂಗಳು ನಿನಗೂ ಇದೇ ತರಹ ಸೀಮಂತ, ಆಮೇಲೆ ನೀಲುಗೂ ಅಂತ ಮಾದೇಶ ಹೇಳಲು ಆಗಲೇ ಸಾಮ್ರಾಟ್ ಕೂಡ ಬಂದುಬಿಟ್ಟ. ಸೂರ್ಯ ಕೂಡ ಈಗ ಬಂದು ಕಣ್ಮಣಿಯ ಬಳಿ ಶುಭಾಶಯಗಳು ಕಣ್ಮಣಿ ಅಂತ ಹೇಳಿ ಒಂದು ಜುವೆಲ್ ಬಾಕ್ಸ್ ಕೊಟ್ಟ. ಮಾವ ಅಂದ್ಲು. ಇಲ್ಲಿ ನೋಡು, ಒಬ್ಬ ಸೋದರ ಮಾವನಾಗಿ ಇದುವರೆಗೂ ನಿನಗೆ ನಾನು ಏನೂ ಮಾಡಿಲ್ಲ. ಈ ಚೈನ್ ನಿನಗೆ ಇಷ್ಟವಾಗಿದೆಯಾ ಅಂತ ನೋಡು ಅಂತ ಹೇಳಿ ಕೊಡಲು ಆ ಚೈನ್ ತೆಗೆದು ನೋಡಿದ ಮೇಲೆ ಅಂತಹ ಒಂದು ಸಂತೋಷ ಕಣ್ಗಳಲ್ಲಿ ಕಣ್ಣೀರು ಬಂದು ತುಂಬ್ಕೊಂತು. ಅಂಥದ್ದೇನು ಗಿಫ್ಟ್ ಅಂತ ಮಾದೇಶ ತನ್ನ ಹೆಂಡತಿ ಬಳಿ ಹೋಗಿ ನೋಡಲು ಅದರಲ್ಲಿ ಒಂದು ಲಾಕೆಟ್. ಆ ಲಾಕೆಟ್ ಒಳಗೆ ಮಾದೇಶ ಮತ್ತು ಕಣ್ಮಣಿ ಒಟ್ಟಿಗೆ ಇರುವ ಫೋಟೋ ಇತ್ತು. ಸೂರ್ಯನನ್ನು ನೋಡಿದವನು ಮಾದೇಶ ಅವನನ್ನು ದುರ್ಗುಟ್ಟಿ ನೋಡಿ ಹೊರಗೆ ಹೋದ. ಸೂರ್ಯ, ಅಳಿಯ ಕ್ಷಮಿಸ್ಬಿಡು ಅಳಿಯ, ಮುಂಚೆ ನೀನು ಬರೋಕ್ಕೆ ಹೇಳಿದೆ. ಬರೋ ದಾರಿಯಲ್ಲಿ ಹಾಳಾದ ಗಾಡಿ ಪಂಕ್ಚರ್ ಆಗೋಯ್ತು, ಸರಿ ಮಾಡ್ಕೊಂಡು ಬರೋದಕ್ಕೆ ಇಷ್ಟು ಲೇಟ್ ಆಯಿತು ಅಂತ ದಿಢೀರನೆ ಮೊಳಗಿದ ರಾಜೀವಪ್ಪನ ಧ್ವನಿಗೆ ಸಾಮ್ರಾಟ್ ಮಾತ್ರ ಅಲ್ಲ, ಮಾದೇಶ ಕೂಡ ತಡಬಡಾಯಿಸಿ ಹೋದ. ವೇಗವಾಗಿ ತಿರುಗಿ ನೋಡಲು ಕೈಯಲ್ಲಿ ತಾಂಬೂಲದ ತಟ್ಟೆಯೊಂದಿಗೆ ತನ್ನ ಹೆಂಡತಿಯೊಡನೆ ನಗುಮುಖದಿಂದ ರಾಜೀವಪ್ಪ ಒಳಗೆ ಬರಲು ಇಬ್ಬರಿಗೂ ರಾಶಿಕಾಗಾಗಿ ದಿಗಿಲಾಯಿತು. ಅದರ ಮೇಲೆ ಈಗ ರಾಶಿಗಳನ್ನು ನೇರವಾಗಿ ನೋಡಿದ ರಾಜೀವಪ್ಪ. ಈಗಷ್ಟೇ ತನ್ನ ಮಗಳನ್ನು ಮೊದಲ ಬಾರಿಗೆ ನೋಡ್ತಾ ಇರುವಂತೆ, ರಾಶಿಕಾ ಹೇಗಿದೆಯಾ ನೀನು, ಇಲ್ಲೇ ಇದೆಯಾ, ನಿನ್ನನ್ನು ಹುಡುಕದ ಜಾಗನೇ ಇಲ್ಲ ಅಂತ ಹೇಳಲು ಅವಳಾದರೂ ಕಕ್ಕ ಬಿಕ್ಕಿಯಾಗಿ ಕಂಡುಬಿಟ್ಲು. ಈಗ ದೊಡ್ಡವರಾದ ಮಹೇಶ್, ಸುರೇಶ್ ಸೇರಿದಂತೆ ಎಲ್ಲರೂ ಕೂಡ ಅಲ್ಲಿ ಬಂದುಬಿಟ್ರು. ನಮ್ಮನೆ ಸೊಸೆ ಬಳಿಗೆ ನಿನಗೇನಯ್ಯ ಮಾತು ಅಂತ ಮಹೇಶ್ ಜಗಳಕ್ಕೆ ಮುಂದಾಗಲು, ಏನು ನಿಮ್ಮನೆ ಸೊಸೆನಾ? ರಾಶಿಕಾ ನನ್ನ ಮಗಳು ಅಂತ ಹೇಳಲು ಎಲ್ಲರೂ ಆಘಾತದಿಂದ ನೋಡಿದರು. ಸಾಮ್ರಾಟ್ ಮಾದೇಶನನ್ನು ಆಘಾತದಿಂದ ನೋಡ್ದ. ಮಾದೇಶ ತಕ್ಷಣ ನಾನು ಕರೀಲಿಲ್ಲ ಸಾಮ್ರಾಟ್ ಅಂತ ಹೇಳಲು ಅವನ ಬಳಿ ಬಂದನು ಸಾಮ್ರಾಟ್. ಏನಳಿಯ, ಯಾಕೆ ಅವನ ಹತ್ರ ಹೋಗಿ ನಾನು ಕರೆದೇ ಇಲ್ಲ ಅಂತ ಸುಳ್ಳು ಹೇಳ್ತಿದ್ದೀರಾ? ನೀವು ತಾನೇ ಕುಟುಂಬ ಸಮೇತರಾಗಿ ಬರಬೇಕು ಅಂತ ಹೇಳಿದ್ದು. ಅದು ಅಲ್ಲದೆ ನನಗೆ ತಾಯಿ ಇಲ್ಲ, ಸೋದರ ಮಾವ ನೀವೇ ತಾಯಿಯಂತೆ ಮುಂದೆ ನಿಲ್ಲಬೇಕು ಅಂತ ಹೇಳಿ ನನಗೆ ಫೋನ್ ಮಾಡಿ ಎಲ್ಲವನ್ನ ತಿಳಿಸಿ, ಈಗ ಯಾಕೆ ಇವರಿಗೆಲ್ಲ ಹೆದರ್ಕೊಂಡು ಸುಮ್ಮನೆ ಇದ್ದೀರಾ ಅಂತ ರಾಜೀವಪ್ಪ ಪ್ರಚೋದಿಸಿದ. ಎಲ್ಲರ ದೃಷ್ಟಿಯು ಈಗ ಮಾದೇಶನ ಕಡೆ ತಿರುಗಿತು. ಇದುವರೆಗೂ ಸುಮ್ಮನಿದ್ದ ಸುರೇಶ್, ನೋಡಿದ್ರಾ ಅಯ್ಯ ಅಂದು ಇವನೇ ನಮ್ಮ ಮನೆತನದ ವಾರಸ್ದಾರ, ಕುಂಭಾಭಿಷೇಕಕ್ಕೆ ಇವನಿಗೆ ಮೊದಲ ಮರ್ಯಾದೆ ಮಾಡಿ ನಮ್ಮ ದೊಡ್ಡ ಕುಟುಂಬದ ವಾರಸುದಾರ ಅನ್ನೋ ಮರ್ಯಾದೆಯನ್ನು ಇವನಿಗೆ ಕೊಡಬೇಕು ಅಂತ ಹೇಳಿದ್ರಿ. ಈಗ ನೋಡಿದ್ರಾ ಎಂಥ ಕೀಳು ಕೆಲಸ ಮಾಡಿದ್ದಾನೆ. ನಮ್ಮನ್ನು ಕರೆದು
ನಮಗೆ ಆಗಿ ಬರದ ಇವನನ್ನು ಕರೆದಿದ್ದಾನೆ. ಇದಕ್ಕೆ ತಾನೇ ನಮ್ಮನ್ನೆಲ್ಲ ಕುಟುಂಬ ಸಮೇತ ಬರಬೇಕು ಅಂತ ಕರೆದಿದ್ದು ಅಂತ ಮಾತನಾಡಿದ. ಈಗಷ್ಟೇ ಅವನ ಹತ್ರ ಹೋದ ಸಾಮ್ರಾಟ್ ನಂಬು, ನಾನು ತಾನೇ ನಿನ್ನ ಹತ್ರ ಹೇಳಿದ್ದೆ, ಈ ಮನುಷ್ಯನನ್ನು ನಾನು ಹೇಗೆ ಕರೀಲಿ ಅಂತ ಕಣ್ಣೀರು ಹಾಕ್ತಾ ಮಹದೇಶ್ ಹೇಳಿದ. ಮಾವ ಅಳ್ಬೇಡ ಎಂದು ಕಣ್ಮಣಿಯು ಹತ್ತಿರ ಬಂದಳು. ಸಾಮ್ರಾಟ್ ಪ್ಲೀಸ್ ಕಣೋ, ನನ್ನನ್ನು ತಪ್ಪಾಗಿ ತಿಳಿಬೇಡ ಅಂತ ಹೇಳುವಾಗ, ಏಯ್ ನಿನ್ನನ್ನು ನಾನು ಎಷ್ಟು ನಂಬ್ತೇನೆ ಅಂತ ನಿನಗೆ ಗೊತ್ತಾ ಇಲ್ವಾ ಅಂತ ಕೇಳ್ದ. ಆ ಪ್ರಶ್ನೆಗೆ ಮಹದೇಶ್ನ ಹೃದಯ ಒಂದು ಕ್ಷಣ ನಿಂತೇ ಬಡಿಯಿತು. ಸಾಮ್ರಾಟ್ ಏನಪ್ಪ ಅವನ ಹತ್ರ ಹಾಗೆ ಮಾತನಾಡ್ತಿದೀಯಾ, ಅವನಂತೂ ಹಾಗೆ ಹೇಳಿಯೇ ಇರಲಾರ, ಈ ಮನುಷ್ಯ ಏನೋ ನಾಟಕ ಆಡ್ತಿದ್ದಾನೆ ಅಂತ ಮಹದೇಶ್ನ ಸ್ನೇಹಿತನಿಗಾಗಿ ಮಹದೇಶ್ನ ಸ್ನೇಹಿತ ಪ್ರಕಾಶ್ ಮುಂದೆ ಬಂದ. ಪ್ರಕಾಶ್, ನೀನು ಎಷ್ಟರ ಮಟ್ಟಿಗೆ ಮಹದೇಶ್ನನ್ನು ಅರ್ಥ ಮಾಡ್ಕೊಂಡಿದೆಯೋ ಬಿಟ್ಟಿದೆಯೋ ನನಗೆ ಗೊತ್ತಿಲ್ಲ, ಆದರೆ ಅದೇ ಮಟ್ಟಿಗೆ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಈಗ ನಾನು ಕೇಳಿದ ಪ್ರಶ್ನೆಗೆ ಕಾರಣ ಏನಂದರೆ, ಅವನ ಮೇಲೆ ನಂಬಿಕೆ ಇಲ್ಲದಂತೆ ಎಲ್ಲರೂ ಮಾತನಾಡ್ತಿದ್ದಾರೆ. ಅವನು ಕೂಡ ಕಣ್ಣೀರು ಹಾಕೊಂಡು ನಿಂತಿದ್ದಾನೆ, ನೋಡಿದ್ಯಾ, ಅದನ್ನು ತಡ್ಕೊಳ್ಳಾಗದೆ ಕೇಳ್ತಾ ಇದ್ದೀನಿ ಅಂದವನು ಮತ್ತೆ ಮಹದೇಶನ ಬಳಿ ತಿರುಗಿ, ಹೇಳು, ನಿನ್ನ ಮೇಲೆ ನಾನು ಎಷ್ಟು ನಂಬಿಕೆ ಇಟ್ಟಿದ್ದೀನಿ ಅಂತ ನಿನಗೆ ಗೊತ್ತಾ ಇಲ್ವಾ? ಹಾಗಿರುವಾಗ ಈ ಮನುಷ್ಯ ಹೇಳಿದ್ದನ್ನು ನಾನು ನಂಬಿ ನಿನ್ನನ್ನು ಅನುಮಾನಿಸಿ ಜಗಳ ಆಡ್ತೀನಿ ಅಂತ ಅಂದ್ಕೊಂಡ್ಯಾ? ಏಯ್, ನಾವೆಷ್ಟೇ ದಾಯಾದಿಗಳಾಗಿದ್ರೂ ನೀನು ನಾನು ಪ್ರಾಣ ಸ್ನೇಹಿತರು ಕಣೋ, ನಮ್ಮಿಬ್ಬರ ಬಗ್ಗೆ ಇಲ್ಲಿರುವ ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಲೇ ಅವನನ್ನು ತಬ್ಕೊಂಡ ಸಾಮ್ರಾಟ್. ಈಗಷ್ಟೇ ಪ್ರಕಾಶ್, ಕಣ್ಮಣಿ, ಅಶ್ವಿನಿ ಎಲ್ಲರಿಗೂ ನೆಮ್ಮದಿ ಅನ್ನಿಸ್ತು. ಆದರೆ ಸುರೇಶ್ ಮತ್ತು ಮಹೇಶ್ಗೆ ಈಗಷ್ಟೇ ಕೋಪ ಹೆಚ್ಚಾಯಿತು. ಏಯ್, ನೀವಿಬ್ಬರು ಮುದ್ದಾಡೋದನ್ನೆಲ್ಲ ಆಮೇಲೆ ಇಟ್ಕೊಳ್ಬಹುದು. ಸಾಮ್ರಾಟ್, ಈ ಮನುಷ್ಯ ಹೇಳೋದು ನಿಜವಾ? ರಾಶಿಕಾ ಈ ಮನುಷ್ಯನ ಮಗಳ ಅಂತ ಕೇಳಲು, ಅಣ್ಣ ಅದು ಬಂದು ಅಂತ ಸಾಮ್ರಾಟ್ ತಡ್ಬಡಾಯಿಸ್ದ. ನೋಡಿದ್ರ ಅಯ್ಯ, ಅವನ ಕುಟುಂಬವನ್ನೇ ನಿರ್ನಾಮ ಮಾಡಿದೆ ಅಂತ ಹೇಳಿ ಈಗ ಅವನ ಮಗಳನ್ನೇ ಮದುವೆಯಾಗಿ ಬಂದಿದ್ದಾನೆ. ಸ್ವಲ್ಪ ದಿನಗಳ ಹಿಂದೆ ಈ ನಾಯಿಯನ್ನು ನೋಡಿ ಜೀವಂತವಾಗಿದ್ದಾನೆ, ಮುಗಿಸ್ಬಿಡೋಣ ಅಂತ ಹೇಳಿದ್ದಕ್ಕೆ ಬೇಡ, ಅವನು ಇದ್ದರೆ ಇರಲಿ ಬಿಡು, ಅವನು ಜೀವಂತವಾಗಿದ್ದು ಅನುಭವಿಸ್ಬೇಕು, ಒಂದೇ ಬಾರಿಗಲ್ಲ, ಸತ್ತು ಹೋಗಬಾರ್ದು ಅಂತ ನಮ್ಮ ಹತ್ರ ಡೈಲಾಗ್ ಹೊಡೆದು ಈಗ ಆ ಮನುಷ್ಯನ ಮಗಳನ್ನೇ ಮದುವೆಯಾಗಿ ಬಂದಿದ್ದಾನೆ ಅಂದವರು ಸಾಮ್ರಾಟ್ ಕಡೆ ತಿರುಗಿ, ಹಾಗಂದರೆ ಏನರ್ಥ? ಹಾಗಾದರೆ ಅವಳ ತಾಯಿಯನ್ನು ಮಾತ್ರ ಮುಗಿಸ್ಬಿಟ್ಟು ಈ ಎಳೆ ಮಗುವನ್ನು ನೀನು ಕೊಲ್ಲದೆ ಬಿಟ್ಬಿಟ್ಯಾ? ಹಾಂ, ಹಾಗೆ ತಾನೇ ಅಂತ ಕೇಳಿದರು. ಈಗ ರಾಶಿಕಾ ವೇಗವಾಗಿ ಸಾಮ್ರಾಟ್ ಬಳಿ ಬಂದಳು. ಮಾವ, ದೊಡ್ಡ ಮಾವ ಏನು ಹೇಳ್ತಿದ್ದಾರೆ? ಅವಳನ್ನು ಮಾತ್ರ ಕೊಂದು ಈ ಮಗುವನ್ನು ಕೊಲ್ಲದೆ ಬಿಟ್ಟೆ ಅಂತ ಹೇಳ್ತಿದ್ದಾರಲ್ಲ ಅಂತ ಹೇಳಿದಾಗ, ರಾಜೀವಪ್ಪ ಈಗಷ್ಟೇ ಆರ್ಕೆಯ ಯೋಜನೆಯಂತೆ ಸರಿಯಾಗಿ ತನ್ನ ಕಾರ್ಯವನ್ನು ಶುರು ಮಾಡ್ದ. ಅಮ್ಮ ರಾಶಿಕಾ, ನಿನ್ನನ್ನು ಎಲ್ಲೆಲ್ಲ ಹುಡುಕ್ತೆ ಗೊತ್ತಾ? ಹೋಗಿ ನಿನ್ನ ತಾಯಿಯನ್ನು ಕೊಂದ ಕೊಲೆಗಾರನೇ ಮದುವೆಯಾಗಿದೆಯಲ್ಲ ಅಂತ ಹೇಳಿದಾಗ ಅವಳಿಗೆ ಆಘಾತನೇ ಆಯಿತು. ದೇಹ ನಡುಗಿತು. ಮಾವ, ಏನು ಮಾವ, ಅವರು ಏನು ಹೇಳ್ತಿದ್ದಾರೆ? ನನ್ನ ಅಮ್ಮನನ್ನು ಕೊಂದದ್ದು ನೀವಾ? ಪ್ಲೀಸ್ ಹೇಳಿ ಮಾವ, ನೀವಾ ಹೇಳಿ ಅಂತ ಕೇಳಿದ್ಲು. ಏನು, ನನ್ನ ಮಗನ ಹತ್ರ ಮಾವ ಅಂತ ಸಂಬಂಧ ಬೆಳೆಸ್ತಾ ಇದೀಯಾ? ಓಡಿ ಹೋದ ಆ ಮನೆ ಮುರುಕಿಯ ಮಗಳು ತಾನೇ ನೀನು? ಏ ಚಿಕ್ಕವನೇ, ನಿನ್ನನ್ನು ನಾನು ನಂಬಿದ್ದೆ ಕಣೋ, ಆದರೆ ನನ್ನ ಕುತ್ತಿಗೆಯೇ ಕುಯ್ದುಬಿಟ್ಟಿಯಲ್ಲ, ಯಾವಾಗಲಿಂದ ನಮಗೆ ದ್ರೋಹ ಮಾಡಲು ಶುರು ಮಾಡಿದೆ ಅಂತ ಹಿರಿಯರು ಕೇಳಿದರು. ಅಯ್ಯ, ತಪ್ಪಾಗಿ ತಿಳ್ಕೊಬೇಡಿ, ರಾಶಿಕಾ ಮಗು, ಅವಳನ್ನು ಹೇಗೆ ಕೊಲ್ಲಲು ಸಾಧ್ಯ ಅಂತ ಸಾಮ್ರಾಟ್ ಕೇಳಲು, ಹಾಗಾದರೆ ನನ್ನ ಅಮ್ಮನನ್ನು ನೀವೇನ ಕೊಂದಿದ್ದು ಅಂತ ಅವಳು ಒಂದು ಕಡೆ ಕೇಳಿದ್ಲು. ಅಯ್ಯೋ ರಾಶಿಕಾ, ನಾನು ಕೊಲ್ಲಿಲ್ಲ ಅಂತ ಹೇಳ್ದ ಸಾಮ್ರಾಟ್. ಏಯ್, ಹಾಗಾದರೆ ನಿನ್ನ ಅಕ್ಕನನ್ನು ಕೊಂದೆ ಅಂತ ನಮ್ಮ ಹತ್ರ ಹೇಳಿದ್ದು ಸುಳ್ಳೇನೋ ಅಂತ ಇಡೀ ಕುಟುಂಬವೇ ಒಟ್ಟಾಗಿ ಕೇಳಲು ಸಾಮ್ರಾಟ್ಗೆ ತಲೆಯ ಮೇಲೆ ಸಿಡಿಲೇ ಬಡ್ದಂತೆ ಆಯಿತು. ಮಾವ, ನಿಮ್ಮನ್ನು ನಂಬಿದ್ದೆ, ಅಂದು ಕೂಡ ನನ್ನ ಅಮ್ಮ ಉಸಿರುಗಟ್ಟಿ ಸತ್ತು ಹೋದ್ಲು ಅಂತ ತಾನೇ ನೀವು ಹೇಳಿದ್ರಿ. ಆಮೇಲೆ ನೀವು ಬಂದು ನೋಡಿದಾಗ ತಾನೇ ಹೇಳಿದ್ರಿ, ಆದರೆ ಈಗ ನೀವು ಕೊಂದಿದ್ದಾಗಿ ಹೇಳ್ತಾ ಇದ್ದಾರೆ. ಇದು ನಿಜಾನಾ? ನನಗೆ ಭಯ ಆಗ್ತಿದೆ ಮಾವ, ಈಗಲೂ ನಾನು ನಿಮ್ಮನ್ನು ನಂಬ್ತೀನಿ, ಪ್ಲೀಸ್ ನನ್ನ ಬಳಿ ನಿಜ ಹೇಳಿ ಮಾವ ಅಂತ ರಾಶಿಕಾ ಕೇಳಿದ್ಲು. ಏ ಚಿಕ್ಕವನೇ, ಹಾಗಾದರೆ ನನ್ನ ಹತ್ರ ನೀನು ಹೇಳಿದ್ದು ಸುಳ್ಳಾ ಅಂತ ಸುರೇಶ್, ಮಹೇಶ್, ಅವನ ಅಪ್ಪ ಎಲ್ಲರೂ ಕೇಳಲು ಎರಡರ ನಡುವೆ ಒದ್ದಾಡ್ದ ಸಾಮ್ರಾಟ್. ಮಹದೇಶ್, ಪ್ರಕಾಶ್, ಸೂರ್ಯ ಮೂವರಿಗೂ ಏನೂ ಅರ್ಥ ಆಗಲಿಲ್ಲ. ಏನು ರಾಶಿಕಾ, ಹೆತ್ತ ತಂದೆ
ನಾನು ಹೇಳೋದನ್ನು ನಂಬೋದಿಲ್ವಾ? ಇವನೇ ಹಾಳುಗಳನ್ನು ಬಿಟ್ಟು ನಿನ್ನ ಅಮ್ಮನನ್ನು ಕೊಂದದ್ದು. ನಿನ್ನನ್ನು ಕೊಲ್ಲಲು ನೋಡ್ದ. ಆದರೆ ಏನನ್ನಿಸ್ತೋ ಏನೋ, ನಿನ್ನನ್ನು ಉಸಿರಿನೊಂದಿಗೆ ಬಿಟ್ಬಿಟ್ಟ. ನಿನಗೆ ಅನುಮಾನ ಇದ್ದರೆ ಅವನನ್ನೇ ಕೇಳು ಅಂತ ರಾಜೀವಪ್ಪ ಹೇಳಲು ಸಾಮ್ರಾಟ್ಗೂ ಏನು ಹೇಳಬೇಕು ಅಂತ ತಿಳಿಲಿಲ್ಲ. ಅಂತಿಮವಾಗಿ ಒಂದು ನಿರ್ಧಾರಕ್ಕೆ ಬಂದವನಾಗಿ ರಾಶಿಕನನ್ನು ನೋಡಿದವನು, ನನ್ನನ್ನು ಕ್ಷಮಿಸ್ಬಿಡು ರಾಶಿಕಾ. ಆರಂಭದಲ್ಲಿ ಆ ಊರಿಗೆ ಬಂದಿದ್ದು ನಿಮ್ಮ ಕುಟುಂಬವನ್ನು ನಾಶ ಮಾಡೋದಕ್ಕೇನೆ. ಆದರೆ ನನ್ನ ಅಕ್ಕನ ನೋಡಿ, ನಿನ್ನನ್ನು ನೋಡಿದ ಮೇಲೆ ನನಗೆ ಮನಸ್ಸು ಬರಲಿಲ್ಲ. ಅದಕ್ಕಾಗಿ ನಾನು ಏನು ಮಾಡದೆ ಬಂದುಬಿಟ್ಟೆ. ಅಲ್ಲಿರುವ ಒಬ್ಬರಿಗೆ ನಿಮ್ಮನ್ನು ಭದ್ರವಾಗಿ ನೋಡಿಕೊಳ್ಳಲು ಹೇಳಿದ್ದೆ. ಆದರೆ ಮೊದಲೇ ನಾನು ಹೇಳಿಟ್ಟಿದ್ದ ಆಳುಗಳು ಅಕ್ಕನನ್ನು ನೀರಿನ ಟ್ಯಾಂಕ್ನಲ್ಲಿ ಮುಳುಗಿಸಿ ಕೊಂದುಬಿಟ್ರು. ಸತ್ಯವಾಗಿಯೂ ಹೇಳ್ತೀನಿ, ನಾನು ನಿರೀಕ್ಷಿಸಿರಲಿಲ್ಲ. ಬೇಡ ಅಂತ ಬಿಟ್ಟು ಬಂದಿದ್ದ. ಅಲ್ಲಿ ನಿನ್ನನ್ನು ನೋಡಿಕೊಳ್ಳಲು ಹೇಳಿದವ್ರೆ. ಅಕ್ಕ ಸತ್ ವಿಷಯವನ್ನು ಹೇಳಿದರು. ಅದಾದಮೇಲೆ ಆ ಆಳುಗಳು ನಿನ್ನ ಅಮ್ಮನ ಬಗ್ಗೆ ನನ್ನ ಹತ್ರ ಹೇಳಿದರು. ರಾಶಿಕಾ, ನನಗೆ ಗೊತ್ತಿಲ್ಲದೆ ನಡೆದೇ ಹೋಯಿತು ಅಂತ ಹೇಳಲು ಹಾಗೆಯೇ ಪ್ರಜ್ಞೆ ತಪ್ಪಿ ಬಿದ್ಲು ರಾಶಿಕಾ. ಕೆಳಗೆ ಬೀಳ್ತಾ ಇದ್ದವಳನ್ನು ಹಾಗೇನೆ ಇಟ್ಕೊಂಡ ಮಾದೇಶ. ಪ್ರಜ್ಞೆ ತಪ್ಪಿದ ರಾಶಿಕನನ್ನು ಹಾಗೇನೆ ಎತ್ಕೊಂಡು ಬಂದು ಅಲ್ಲೇ ಇದ್ದ ಸೋಫಾದ ಮೇಲೆ ಮಲಗಿಸ್ಬಿಟ್ಟು ಮಾದೇಶ ಭಾರತಿ ಎಂದ ಕೂಡಲೇ ಅಷ್ಟರಲ್ಲಿ ನೀರು ತಂದುಕೊಟ್ಲು ಭಾರತಿ. ರಾಶಿಕಾ ಮುಖದ ಮೇಲೆ ನೀರನ್ನು ಸಿಂಪಡಿಸಲು ಪ್ರಜ್ಞೆ ಬಂತು. ಆದರೆ ಅವಳು ಮಾತ್ರ ನಿಲ್ಲೇ ಇಲ್ಲ. ನನಗೆ ನೀವು ಯಾರೆಂದೇ ಗೊತ್ತಿರಲಿಲ್ಲ. ಮೊದಲು ನಿಮ್ಮನ್ನು ನೋಡಿ ಹೆದರಿದ್ದೆ. ಅದಾದಮೇಲೆ ನಿಮ್ಮ ಬಗ್ಗೆ ಸತ್ಯ ಹೇಳಿದ ಮೇಲೇ ತಾನೇ ನಾನು ನಿಮ್ಮೊಂದಿಗೆ ಸಂಸಾರ ನಡೆಸಲು ಶುರು ಮಾಡಿದ್ದು. ಈಗ ನನ್ನ ಅಮ್ಮನನ್ನು ಕೊಂದದ್ದು ನೀವಾ? ಅಯ್ಯೋ, ಇದನ್ನು ನಾನು ಹೇಗೆ ತಡ್ಕೊಳ್ಳಿ ಅಂತ ಅಳ್ತಲೇ ಅವಳು ಅಲ್ಲಿಂದ ನಿಧಾನವಾಗಿ ಕದಲಲು ಶುರು ಮಾಡಿದ್ಲು. ರಾಶಿಕಾ, ಎಲ್ಲಿಗೆ ಹೋಗ್ತಿದೀಯಾ? ನಿಲ್ಲು ಅಂತ ಸಾಮ್ರಾಟ್ ಕೈ ಹಿಡ್ದ. ಆದರೆ ವೇಗವಾಗಿ ಅವನ ಕೈಯನ್ನು ರೂಢಿಸಿದವಳು, ಅಂದರೆ ಜಾಡಿಸಿಬಿಟ್ಟವಳು, ನನ್ನ ಅಮ್ಮನನ್ನು ಕೊಂದ ಕೊಲೆಗಾರ ನೀನು. ನಿನ್ನ ಜೊತೆ ಬದುಕಿದ್ದೇನೆ ಅಸಹ್ಯ ಅಂತ ಭಾವಿಸ್ತೀನಿ. ಇನ್ನು ಮುಂದೆ ನನಗೂ ನಿನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿಬಿಟ್ಟು ನಡೆಯಲು, ಹೇಯ್, ಸತ್ಯವಾಗಿ ಹೇಳ್ತಿದ್ದೀನಿ ಕಣೆ, ಕೊಲ್ಲಬೇಕು ಅಂತ ಬಂದದ್ದು ನಿಜವೇ. ಆದರೆ ನಾನು ನನ್ನ ಅಕ್ಕನನ್ನು ನೋಡಿದ ಮೇಲೆ ನನಗೆ ಮನಸ್ಸು ಬರಲಿಲ್ಲ. ನಾನು ಅಷ್ಟಕ್ಕೆ ಬಿಟ್ಬಿಟ್ಟೆ ರಾಶಿ. ನನಗೆ ಗೊತ್ತಿಲ್ಲದೆ ನಡೆದೋಯ್ತು ರಾಶಿಕಾ ಅಂತ ಕಣ್ಣೀರು ಹಾಕ್ತಾ ಸಾಮ್ರಾಟ್ ಹೇಳ್ದ. ಮಹಿಳೆಯರೆಲ್ಲರೂ ಕೂಡ ಬಾಯಿ ಮುಚ್ಕೊಂಡು ನಿಂತಿದ್ರು. ನೀವೆಲ್ಲ ಮನುಷ್ಯ ಜನ್ಮಗಳೇ ಅಲ್ಲ. ಒಂದು ಹುಡುಗಿ ಪ್ರೀತಿಸಿ ಮದುವೆಯಾದರೆ ಅಷ್ಟು ದೊಡ್ಡ ತಪ್ಪ? ಈಗೋ ಇಲ್ಲಿದ್ದಾನಲ್ಲ ನನ್ನ ಅಪ್ಪ ಅಂತ ಹೇಳಿಕೊಂಡು ಈ ಮನುಷ್ಯ, ನನಗೆ ಇವನು ಅಪ್ಪನಾಗೇ ಇದ್ದೇ ಇಲ್ಲ. ನನಗಿದ್ದ ಒಂದೇ ಒಂದು ಸಾಂತ್ವನ ಅಂದರೆ ನನ್ನಮ್ಮ ಮಾತ್ರನೇ. ನನ್ನ ಅಮ್ಮನಿಗೆ ಹೊಡೆದು ಹಿಂಸೆ ಮಾಡಿದ್ದಾನೆ. ನನ್ನ ಅಮ್ಮ ನನಗಾಗಿ ಮಾತ್ರ ಜೀವವನ್ನು ಕೈಯಲ್ಲಿ ಹಿಡ್ಕೊಂಡಿದ್ಲು ಅಂತ ನನ್ನ ಅಮ್ಮನನ್ನು ಕೊಂದುಬಿಟ್ರಲ್ಲ. ಇನ್ನು ಮುಂದೆ ಏನಿದೆ? ಇಷ್ಟು ವರ್ಷ ನಾನು ಅನಾಥಿಯಾಗಿದ್ದೆ. ಆದರೆ ಈಗ ನನ್ನ ಅಮ್ಮನನ್ನು ಕೊಂದ ಕೊಲೆಗಾರನ ಕೈಯಿಂದಲೇ ತಾಳಿ ಕಟ್ಟಿಸ್ಕೊಂಡಿದ್ದೀನಿ. ಅಯ್ಯೋ, ಅಸಹ್ಯವಾಗ್ತಿದೆ. ನನ್ನ ಮುಖದಲ್ಲಿ ಎಚ್ಚರಗೊಳ್ಬೇಡಿ. ಇನ್ನು ಮುಂದೆ ನಿಮ್ಮ ಕುಟುಂಬದ ಸಹವಾಸವೇ ನಂಗೆ ಬೇಡ. ಸಾಕು, ನಿಮ್ಮ ಹತ್ರ ಯಾವ ಹೆಣ್ಣು ನೆಮ್ಮದಿಯಾಗಿ ಬದುಕಲು ಸಾಧ್ಯ ಇಲ್ಲ. ನೀವೆಲ್ಲ ಮನಸ್ಸಿನಲ್ಲಿ ಏನಂತ ಅಂದ್ಕೊಂಡಿದ್ದೀರಾ? ಪ್ರೀತಿಸಿ ಮದುವೆಯಾದರೆ ಅಷ್ಟು ದೊಡ್ಡ ಕೊಲೆನಾ, ಅಪರಾಧನಾ? ಮದುವೆಯಾಗಿ ನೀವು ಮಾತ್ರ ಮಕ್ಕಳನ್ನು ಹೇರಬಹುದಾ? ಪ್ರೇಮ ವಿವಾಹ ಆದರೆ ಅದು ಏನು ಗೌರವ ಕಮ್ಮಿನಾ? ಒಂದು ಹೆಣ್ಣು ತನ್ನ ಮನಸ್ಸಿಗೆ ಒಪ್ಪಿಗೆಯಾದ ಜೀವನವನ್ನು ನಡೆಸಬಾರ್ದಾ? ಅದು ಅಷ್ಟು ದೊಡ್ಡ ಕೊಲೆ ಅಪರಾಧವಾ? ಈಗೋ ಇಲ್ಲಿ ನಿಂತಿದ್ದಾಳೆ ನನ್ನ ಚಿಕ್ಕಮ್ಮ ಅಶ್ವಿನಿ. ಅವಳ ಗಂಡನನ್ನು ಕೊಂದದ್ದು ನಿಮ್ಮ ಚಿಕ್ಕಪ್ಪನೇ ತಾನೇ? ಅವಳು ಏನು ಪಾಪ ಮಾಡಿದ್ಲು? ಎಳೆ ಮಗುವನ್ನು ಕೈಯಲ್ಲಿ ಹಿಡ್ಕೊಂಡಿದ್ದಾಳೆ ಅಂತ ಸ್ವಲ್ಪವೂ ಆತ್ಮಸಾಕ್ಷಿ ಇಲ್ಲದೆ ಅವಳು ಗಂಡನನ್ನು ಕೊಂದು ಅನಾಥೆಯನ್ನಾಗಿ ಮಾಡಿ ಕೊನೆಗೆ ಅವಳು ಕಷ್ಟಪಟ್ಟು ಹಾಳಾಗಿ ಮಗುವನ್ನು ಬೆಳೆಸಿದ್ಲು. ಮಾದೇಶ ಮಾವ ಅವಳನ್ನು ಮದುವೆಯಾಗಿದ್ದಕ್ಕೆ ಅವರನ್ನು ಬೇರ್ಪಡಿಸಬೇಕು ಅಂತ ಇಡೀ ಕುಟುಂಬವೇ ಕಂಕಣ ಕಟ್ಟಿ ಪಂಚಾಯಿತಿ ಸೇರಿಸಿ ಅದರಲ್ಲಿ ಅತ್ತೆ ತಾನೇ ಸತ್ತು ಹೋದರು. ಇನ್ನು ಎಷ್ಟು ಜನರನ್ನು ಕೊಂದರೆ ನಿಮ್ಮ ಹುಚ್ಚು ಶಾಂತವಾಗುತ್ತೆ ಹೇಳಿ? ಇನ್ನು ಎಷ್ಟು ಜನರ ಬಲಿಯನ್ನು ಪಡಿಬೇಕು ನೀವು ಅಂತ ಅಂದ್ಕೊಂಡಿದ್ದೀರಾ? ನೀವು ಹಾಗಿದ್ಮೇಲೆ ಹೆಣ್ಮಕ್ಳನ್ನ ಯಾಕೆ ಇರ್ತೀರಾ? ಒಂದು ಹುಡುಗಿಯನ್ನು ಯಾಕೆ ಮದುವೆ ಆಗ್ತೀರಾ? ಮದುವೆ ಆಗದೆ ಇರಬೇಕಿತ್ತು ಅಲ್ವಾ? ನಿಮ್ಮ ಕುಟುಂಬವು ಮಾನ ಮರ್ಯಾದೆಯಿಂದ ಚೆನ್ನಾಗೇ ಇರ್ತಿತ್ತು ಅಂದ್ಲು. ನಿಮ್ಮ ಯಾರನ್ನು ನೋಡಲು ಇಷ್ಟ ಇಲ್ಲ. ಅದು ನನ್ನ ಗಂಡ ಎಂಬ ಹೆಸರಿನ ನನ್ನನ್ನು ನಂಬಿಸಿ ಮೋಸ ಮಾಡಿದ ದ್ರೋಹಿ ಇವನು. ನನ್ನ ಗಂಡನಾಗಿ ನನ್ನಿಂದ ನೆನೆಸ್ಕೊಳ್ಳಲು ಆಗ್ತಿಲ್ಲ. ಐ ಹೇಟ್ ಯು, ಐ ಹೇಟ್ ಯು. ನನ್ನ ಜೀವನದಲ್ಲಿ ಯಾವ ಸಂಬಂಧವೂ ನನಗೆ ನಿಜವಾಗಿರಲಿಲ್ಲ. ಈಗ ನಿನ್ನನ್ನು ಸೇರಿಸಿ
ನೀನು ನನಗೆ ಬೇಡ, ನನ್ನ ಮಗುವನ್ನು ನಾನು ಕಾಪಾಡ್ಕೊಳ್ಬಲ್ಲೆ ಅಂತ ಹೇಳಿಬಿಟ್ಟು ಅವಳು ನಡ್ಕೊಂಡು ಹೋದ್ಲು. ಈಗ ರಾಜೀವಪ್ಪನನ್ನು ನೋಡಿದ ಸಾಮ್ರಾಟ್, ಏಯ್ ನಿನ್ನನ್ನು ಜೀವಂತವಾಗಿ ಬಿಟ್ಟಿದ್ದು ಎಷ್ಟು ದೊಡ್ಡ ತಪ್ಪು ಅಂತ ಯೋಚಿಸುವಂತೆ ಮಾಡಿಬಿಟ್ಟೆ ರಾಜೀವಪ್ಪ. ನಿನ್ನ ಕುತ್ತಿಗೆಯನ್ನು ಕತ್ತರಿಸ್ದೆ ಬಿಡೋದಿಲ್ಲ ಕಣೋ ಅಂತ ಕೋಪದಿಂದ ರಾಜೀವಪ್ಪನ ಕುತ್ತಿಗೆಯನ್ನು ಸಾಮ್ರಾಟ್ ಹಿಸುಕಿದ. ಏಯ್ ಸಾಮ್ರಾಟ್, ನೀನು ಹೋಗಿ ರಾಶಿಗಳನ್ನು ನೋಡು, ಈ ಮನುಷ್ಯನನ್ನು ನಾನು ನೋಡ್ಕೋತೀನಿ ಅಂತ ಮಾದೇಶ ಹೇಳಲು ಸಾಮ್ರಾಟ್ ರಾಶಿಕಾ ಹಿಂದೆಯೇ ಹೋದ. ಚಿಕ್ಕವನೇ, ಅವಳು ಹೋದರೆ ಹೋಗಲಿ, ಬೇಡ ಅವಳನ್ನು ಕರೀಬೇಡ ಅಂತ ಹಿರಿಯರು ಹೇಳಲು ಅವನ ಅಮ್ಮ ರಾಜ, ನಮ್ಮ ವಂಶವನ್ನು ಹೊತ್ಕೊಂಡು ಅನಾಥೆಯಾಗಿ ಹೊರಟಿರುವ ನನ್ನ ಮೊಮ್ಮಗಳು ಅವಳು. ನನ್ನ ಮೊಮ್ಮಗಳನ್ನೇ ನಿಮ್ಮ ಅಧಿಕಾರಕ್ಕೆ ಬಲೆ ಕೊಟ್ಬಿಟ್ಟೆ. ನನ್ನ ಮೊಮ್ಮಗಳನ್ನು ಕೈ ಬಿಡಬೇಡ ರಾಜ, ಅವಳನ್ನು ಕರ್ಕೊಂಡು ಬಾ ಹೋಗು ಅಂತ ಹೇಳಿದರು. ಏನು ಇಷ್ಟು ವರ್ಷ ಇಲ್ಲದೆ ನನ್ನನ್ನೇ ಎದುರಿಸಿ ಮಾತನಾಡ್ತಿದೀಯಾ ಅಂತ ಹೆಂಡತಿಯನ್ನು ಅವರು ಕೇಳಿದರು. ಸಾಕು, ಎಷ್ಟು ಮಕ್ಕಳನ್ನ ಕಳ್ಕೊಂಡ್ರು ನಿಮಗೆಲ್ಲ ಈ ಹುಚ್ಚು ಬಿಡೋದೇ ಇಲ್ಲ. ಇನ್ನು ಮುಂದೆ ಈ ಮನೆಯಲ್ಲಿ ಇರಬೇಕಾ ಅಂತ ಯೋಚಿಸ್ತಿದ್ದೀನಿ. ನಾನು ಹೆತ್ತ ಮಕ್ಕಳನ್ನ ಅಂದೇ ಕೊಂದುಬಿಟ್ಟೆ ಅಂತ ಹೇಳಿದಾಗಲೇ ನಾನು ಮನೆಯಿಂದ ಹೊರಡಬೇಕಿತ್ತು. ಆದರೆ ಅದನ್ನು ಬಿಟ್ಟು ಇಷ್ಟು ವರ್ಷ ಈ ಕುಟುಂಬವನ್ನು ಕಾಯ್ಕೊಂಡು ಬಂದದ್ದು ನಾನು ಮಾಡಿದ ತಪ್ಪು. ಸಾಕು, ಇನ್ನು ಮುಂದೆಯಾದರೂ ಇರುವ ಮಕ್ಕಳನ್ನಾದರೂ ಕಾಪಾಡ್ಕೊಳ್ತೀನಿ ಅಂತ ಹೇಳಿಬಿಟ್ಟು ಆ ಅಮ್ಮನೂ ಹೊರಬರಲು ಈಗ ರಾಶಿಕಾ ಅರ್ಧ ದೂರ ಅಳ್ತಲೇ ಓಡಿ ಹೋಗಿದ್ಲು. ವೇಗವಾಗಿ ಓಡಿ ರಾಶಿಗಳನ್ನು ಹಿಡಿದನು ಸಾಮ್ರಾಟ್. ಮನೆಯೊಳಗಡೆ ನಡೆದ ಗಲಾಟೆಯನ್ನು ನೋಡಿದ ಆರ್ಕೆ ಸಂತೋಷವಾಗಿ ನಗ್ತಾ ಅವರ ಕಣ್ಣೀರನ್ನು ಆನಂದಿಸ್ತಾ ಇದ್ದ. ನಿಮ್ಮ ಕುಟುಂಬವನ್ನು ಏನೂ ಇಲ್ಲದಂತೆ ನಿರ್ನಾಮ ಮಾಡಬೇಕು, ಅದೇ ನನ್ನ ಗುರಿ. ಅದಕ್ಕಾಗಿಯೇ ತಾನೇ ನಾನು ಇಂಡಿಯಾಕ್ಕೆ ಬಂದಿರೋದು. ನಿಮ್ಮ ಕಟ್ಪಾಡುಗಳಿಗೆ, ಅಧಿಕಾರದ ಹುಚ್ಚಿಗೆ ಬಲಿಯಾದವರಲ್ಲಿ ನನ್ನ ಕುಟುಂಬದ ಜೀವವೂ ಇದೆ. ಅದಕ್ಕಿರುವ ಲೆಕ್ಕವನ್ನು ನಾನು ತೀರಿಸಬೇಕು ಅಲ್ವಾ ಅಂತ ಹಲ್ಲು ಕಡಿಯುತ್ತಾ ಮಾತನಾಡಿದವನ ದೃಷ್ಟಿ ಈಗ ಸೂರ್ಯನ ಮೇಲೆ ಬಿತ್ತು. ಮಹಾದೇಶ ತನ್ನ ಸೋದರ ಮಾವ ಅಂತ ಕೂಡ ನೋಡಲಿಲ್ಲ. ರಾಜೀವಪ್ಪ ನನ್ನ ಬಾರಿಸ್ಬಿಟ್ಟು ಏಟು ತಿಂದು ರಕ್ತ ಸುರಿತಾ ಇದ್ದ ರಾಜೀವಪ್ಪನನ್ನು ಅವನು ಬೇಡ್ಕೊಂಡ. ಏ ಅಳಿಯ, ನಾನು ನಿನ್ನ ಸೋದರ ಮಾವ ಕಣೋ, ನನ್ನನ್ನು ಬಿಟ್ಬಿಡು ಅಂತ ಬೇಡ್ಕೊಳ್ಳಲು ನೀ ಎಲ್ಲ ಮೊದಲೇ ಮನುಷ್ಯನೇ ಅಲ್ಲ, ಪಾಪಿ. ನಿನ್ನ ಮಗಳ ಜೀವನವನ್ನೇ ನೀನೇ ಬಂದು ನಾಶ ಮಾಡಿಬಿಟ್ಟಿಯಲ್ಲೋ. ಅವಳು ಸಂತೋಷವಾಗಿ ನೆಮ್ಮದಿಯಾಗಿ ಸಾಮ್ರಾಟ್ ಜೊತೆ ಇದ್ದರೆ ಅವಳ ಜೀವನದಲ್ಲಿ ಮಣ್ಣು ಹಾಕಿದೆಯಲ್ಲ. ಇನ್ನು ಮುಂದೆ ನಿನ್ನನ್ನು ನೋಡ್ತೇನೆ, ಬಿಟ್ಬಿಡ್ತೇನೆ ಅಂತ ಅಂದ್ಕೊಂಡಿದೀಯಾ? ಬಿಡೋದಿಲ್ಲ ಕಣೋ ಅಂದವನು ತನ್ನ ಆಳುಗಳಿಗೆ ಕಣ್ಸನ್ನೆ ಮಾಡ್ದ ಮಹಾದೇಶ. ಅವರು ಇಬ್ಬರು ಕೂಡ ಅವನನ್ನು ಎಳ್ಕೊಂಡು ಹೋದರು. ಇಡೀ ಕುಟುಂಬವೇ ಕಣ್ಣೀರಿನಲ್ಲಿ ಮುಳುಗಿರಲು ಆರ್ಕೆ ಕ್ರೋಧದಿಂದ ನೋಡ್ತಾ ಇದ್ದ. ಈ ಕತೆ ಮುಂದುವರಿಯೋದು. ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ. ಧನ್ಯವಾದಗಳು.